ರಾಜ್ಯ ರಾಜಕೀಯದಲ್ಲಿ ಕುರ್ಚಿ ಕಿತ್ತಾಟ ಏನೋ ನಡೀತಾನೆ ಇದೆ. ಆದರೆ ಈ ಕುರ್ಚಿ ಕಿತ್ತಾಟದ ಮಧ್ಯೆಯೇ ಇದೀಗ 1000 ದಿನದ ಸಂಭ್ರಮವನ್ನ ಹಾವೇರಿಯಲ್ಲಿ ಕೈ ಸರ್ಕಾರ ಸಾಧನಾ ಸಮಾವೇಶವನ್ನ ಹಮ್ಮಿಕೊಂಡಿದೆ. ಏನು ಭೂ ಗ್ಯಾರಂಟಿ ಸಮರ್ಪಣಾ ಹೆಸರಲ್ಲಿ ಅದ್ದೂರಿ ಸಮಾವೇಶವನ್ನ ಮಾಡ್ತಾ ಇದೆ. ಕುರ್ಚಿ ಕಿತ್ತಾಟದ ಮಧ್ಯೆಯೇ ಇದೀಗ 1000 ದಿನದ ಸಂಭ್ರಮ ಅತ್ಯಂತ ಯಶಸ್ವಿಯಾಗಿ ಹಮ್ಮಿಕೊಳ್ಳೋದಕ್ಕೆ ಹಾವೇರಿಯಲ್ಲಿ ಕಾಂಗ್ರೆಸ್ ಸರ್ಕಾರ ಎಲ್ಲಾ ರೀತಿಯ ಸಕಲ ಸಿದ್ಧತೆ ಮಾಡಿಕೊಂಡಿದೆ. ಕೈ ಶಕ್ತಿ ಪ್ರದರ್ಶನಕ್ಕೆ ಇದೀಗ ವೇದಿಕೆ ಆಗಲಿದೆ ಈ ಸಮಾವೇಶ. 1 ಲಕ್ಷ ಕುಟುಂಬಗಳಿಗೆ ಹಕ್ಕು ಪತ್ರಗಳ ವಿತರಣೆ ಕೊಡೋದಕ್ಕೆ ಸಿಎಂ ಸಿದ್ದು ರೆಡಿಯಾಗಿದ್ದಾರೆ. ಭೂ ಗ್ಯಾರಂಟಿ ಸಮರ್ಪಣಾ ಸಮಾವೇಶಕ್ಕೆ ಭರ್ಜರಿ ಸಿದ್ಧತೆ ನಡೀತಾ ಇದೆ. ಈ ಸಮಾವೇಶದಲ್ಲಿ ಶಾಸಕರು, ಸಚಿವರು ಸೇರಿದಂತೆ ಹಲವು ಗಣ್ಯ ವ್ಯಕ್ತಿಗಳು ಭಾಗಿಯಾಗಲಿದ್ದಾರೆ. ಕುರ್ಚಿ ಕದನದ ನಡುವೆ ಈ ಬಿಸಿ ಇರುವಂತಹ ಹೊತ್ತಿನಲ್ಲಿ ಸಮಾವೇಶ ಮಾಡ್ತಾ ಇರೋದು. ಎಲ್ಲ ಒಂದ್ ಕಡೆ ಡಿಸಿಎಂ ಡಿಕೆ ಶಿವಕುಮಾರ್ ಹಾಗೆ ಸಿಎಂ ಸಿದ್ದರಾಮಯ್ಯ ಅವರ ನಡುವಿನ ಕಿತ್ತಾಟದಲ್ಲಿ ಯಾರ ಪರವಾಗಿ ಇರುತ್ತೆ ಇದು ಅನ್ನೋದೇ ಈಗ ಗೊಂದಲ ಮೂಡಿಸ್ತಾ ಇರೋದು. ಯಾಕಂತಂದ್ರೆ ಸಿಎಂ ಸಿದ್ದರಾಮಯ್ಯ ನಾನು ಸಿಎಂ ಸ್ಥಾನವನ್ನ ಉಳಿಸ್ಕೊಳ್ತೇನೆ ಅಂತ, ಇನ್ನು ಡಿಕೆಶಿ ಅಷ್ಟೇ ಬಲವಾಗಿ ನಾನು ಕೂಡ ಸಿಎಂ ಸ್ಥಾನವನ್ನ ಪಡೆದುಕೊಳ್ತೀನಿ ಅಂತ. ಆದ್ರೆ ಈ ಒಂದು ಹಾವೇರಿ ನಡೀತಾ ಇರುವಂತಹ ಕಾಂಗ್ರೆಸ್ ಸರ್ಕಾರದ ಸಾಧನಾ ಸಮಾವೇಶದಲ್ಲಿ ಭೂ ಗ್ಯಾರಂಟಿ ಸಮರ್ಪಣಾ ಹೆಸರಿನಲ್ಲಿ ಅದ್ದೂರಿಯಾಗಿ ಸಮಾವೇಶವನ್ನ ಮಾಡ್ತಾ ಇದ್ದಾರೆ. ಒಳ್ಳೆ ವೇದಿಕೆಯಲ್ಲಿ ಈಗ 1 ಲಕ್ಷದ ಕುಟುಂಬಗಳಿಗೆ ಹಕ್ಕು ಪತ್ರ ವಿತರಣೆ ಮಾಡೋದಕ್ಕೆ ಒಂದ್ ಕಡೆ ಸಿಎಂ ಸಿದ್ದು ಕೂಡ ಅಷ್ಟೇ ಕಾತರದಿಂದ ಕಾಯ್ತಾ ಇದ್ದಾರೆ. ಈ ಭೂ ಗ್ಯಾರಂಟಿ ಸಮರ್ಪಣಾ ಸಮಾವೇಶದಲ್ಲಿ ಭರ್ಜರಿ ಸಿದ್ಧತೆಯನ್ನ ಮಾಡ್ಕೊಳ್ತಾ ಇದ್ದಾರೆ. ಪೊಲೀಸ್ ಯಾವುದೇ ಅಹಿತಕರ ಘಟನೆಗಳು ನಡೀಬಾರದು ಅಂತ ಅಲ್ಲಿ ಬಿಗಿ ಬಂದೋಬಸ್ತನ್ನು ಕೂಡ ಮಾಡ್ಕೊಳ್ಳಲಾಗ್ತಾ ಇದೆ. ಯಾಕಂದ್ರೆ ಈಗ ಸಿದ್ದು ಬಣದವರು ಜೊತೆಗೆ ಡಿಸಿಎಂ ಬಣದವರು ಕೂಡ ಬರ್ತಾ ಇರೋ ಕಾರಣ, ಇವರೆಲ್ಲ ಒಂದೇ ಪಕ್ಷದವರು ಆಗಿರೋ ಕಾರಣ ಈಗ ಸಿಎಂ ಸಿದ್ದರಾಮಯ್ಯ ಬಣದವರು ಹಾಗೆ ಡಿಕೆಶಿ ಬಣದವರು ಕೂಡ ಕಿತ್ತಾಡೋ ಚಾನ್ಸಸ್ ಇರುತ್ತೆ. ಯಾಕಂದ್ರೆ ಸಿಎಂ ಸಿದ್ದು ಆಗ್ಬೇಕು ಅಂದ್ರೆ ಸಿಎಂ ಸಿದ್ದು ಈಗ ಅದೇ ಕಾಲಾವಧಿಯನ್ನ ಮುಂದುವರ್ಸ್ಕೊಂಡು ಹೋಗ್ಬೇಕು ಅನ್ನೋದು ಒಂದ್ ಕಡೆ ಸಿಎಂ ಬಣದವರು ಹೊಡೆದಾಡ್ತಾ ಇದ್ರೆ, ಇನ್ನು ಮತ್ತೊಂದ್ ಕಡೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಕೂಡ ಸಿಎಂ ಆಗ್ಬೇಕು ಅನ್ನೋ ಬಣ ಹಠ ಮಾಡಿ ಕೂತಿದೆ. ಅಜ್ಜಯ್ಯನ ಗುಡಿ ಪ್ರದೇಶದಲ್ಲಿ ಅದ್ದೂರಿ ಸಮಾವೇಶ ನಡೀತಾ ಇದೆ. ಅಜ್ಜಯ್ಯನ ಸನ್ನಿಧಿಯಲ್ಲೇ ಸಜ್ಜಾಗಿದೆ ಈ ಬೃಹತ್ ವೇದಿಕೆ. 100 ಎಕರೆ ಪ್ರದೇಶದಲ್ಲಿ ಬೃಹತ್ ಸಮಾವೇಶ ವೇದಿಕೆಗೆ ಸಜ್ಜಾಗಿದೆ. ಈ ಸಮಾವೇಶಕ್ಕೆ ಸುಮಾರು 2 ಲಕ್ಷ ಆಸನಗಳ ವ್ಯವಸ್ಥೆಯನ್ನ ಮಾಡಲಾಗಿದೆ. ಸಮಾವೇಶದ ವೀಕ್ಷಣೆಗೆ 21ಕ್ಕೂ ಹೆಚ್ಚು LED ವಾಲ್ಗಳ ವ್ಯವಸ್ಥೆಯನ್ನ ಮಾಡಲಾಗಿದೆ. ನೋಡಿ, 100 ಎಕರೆ ಪ್ರದೇಶಗಳಲ್ಲಿ ಬೃಹತ್ ಸಮಾವೇಶ ವೇದಿಕೆ ಸಜ್ಜಾಗಿದೆ. ಈ ಸಮಾವೇಶದಲ್ಲಿ ಸುಮಾರು 2 ಲಕ್ಷ ಜನ ಬರುವಂತಹ ಚಾನ್ಸಸ್ ಇರುತ್ತೆ. ಹಾಗಾಗಿ ಆಸನಗಳ ವ್ಯವಸ್ಥೆ ಕೂಡ ಮಾಡಲಾಗಿದೆ. ಇದರ ಬಗ್ಗೆ ಹೆಚ್ಚಿನ ಕುರಿತಾಗಿ ನಮ್ಮ ಹಾವೇರಿ ಪ್ರತಿನಿಧಿ ಕಿರಣ್ ಪ್ರತ್ಯಕ್ಷ ವರದಿಯನ್ನ ಕೊಟ್ಟಿದ್ದಾರೆ. ನೋಡ್ಕೊಂಡು ಬನ್ನಿ. ರಾಜ್ಯ ಸರ್ಕಾರಕ್ಕೆ 1000 ದಿನಗಳನ್ನು ಪೂರೈಸುವ ಹಿನ್ನೆಲೆಯಲ್ಲಿ ಹಾವೇರಿ ಜಿಲ್ಲೆಯಲ್ಲಿ, ಅದರಲ್ಲೂ ಉತ್ತರ ಕರ್ನಾಟಕದ ಹೆಬ್ಬಾಗಿಲು ಅಂತ ನಾವು ಹೇಳೋದು, ಹಾವೇರಿ ಜಿಲ್ಲೆಯಲ್ಲಿ ಒಂದು ದೊಡ್ಡ ಸಾಧನಾ ಸಮಾವೇಶವನ್ನ ರಾಜ್ಯ ಸರ್ಕಾರ ಹಮ್ಮಿಕೊಂಡಿರ್ತಕ್ಕಂಥದ್ದು. ಈ ಒಂದು ಕಾರ್ಯಕ್ರಮ ಇವತ್ತು ನಡೀತಕ್ಕಂಥದ್ದನ್ನ ನಿಮಗೆ ತೋರಿಸ್ತಾ ಹೋಗ್ತಾ ಇದ್ದೀನಿ. ಒಂದು ದೊಡ್ಡ ವೇದಿಕೆ ಕೂಡ ಸಿದ್ಧಗೊಂಡಿರ್ತಕ್ಕಂಥದ್ದು ನಾನು ನಿಮಗೆ ಈ ಭಾಗದಲ್ಲಿ ತೋರಿಸ್ತಾ ಇದ್ದೀನಿ. ಯಾವ ಮಟ್ಟದಲ್ಲಿ ಅಂತಂದ್ರೆ ಒಂದು ದೊಡ್ಡ ಶಕ್ತಿ ಪ್ರದರ್ಶನ ರಾಜ್ಯ ಸರ್ಕಾರ ಹಮ್ಮಿಕೊಂಡಿರ್ತಕ್ಕಂಥದ್ದು. ಒಟ್ಟಾರೆ ನಾವು ನೋಡ್ತಾ ಹೋದಾಗ ಏನು ಎಷ್ಟೊಂದು ಅಚ್ಚುಕಟ್ಟಾಗಿದೆ ಅಂತಂದರೆ ಯಾವುದೇ ರೀತಿಯ ಅನಾನುಕೂಲತೆ ಆಗದಂತೆ ನೋಡಿರುವಂಥ ಎಲ್ಲ ಭದ್ರತೆಯನ್ನು ಕೂಡ ಇಲ್ಲಿ ನಾವು ನೋಡ್ತಾ ಹೋಗ್ತಾ ಇದ್ದೀವಿ. ಈಗಾಗಲೇ ಜನರು ಸಾಕಷ್ಟು ಹಳ್ಳಿಗಳಿಂದ ಆಗಿರ್ಬೋದು, ಬೇರೆ ಬೇರೆ ಜಿಲ್ಲೆಯವರಾಗಿರ್ಬೋದು, ಎಲ್ಲರೂ ಕೂಡ ಆಗಮಿಸ್ತಕ್ಕಂಥದ್ದನ್ನು ಕೂಡ ನಾನು ನಿಮಗೆ ತೋರಿಸ್ತಾ ಹೋಗ್ತಾ ಇದ್ದೀವಿ. ಏನಂದ್ರೆ ಒಟ್ಟಿನಲ್ಲಿ ಇದೇ ಜಾಗದಲ್ಲಿ ಕಳೆದ ಬಾರಿ ಕನ್ನಡ ಸಾಹಿತ್ಯ ಸಮ್ಮೇಳನ ಕೂಡ ನಡೆಯಿತು. ಆ ಒಂದು ವೇದಿಕೆಯಲ್ಲಿ ಇದೇ ವೇದಿಕೆಯಲ್ಲಿ ಕಾರ್ಯಕ್ರಮ ನಡೀತಕ್ಕಂಥದ್ದು. ಅಂದರೆ ಒಂದು ದೊಡ್ಡ ಯಶಸ್ವಿ ಕಾರ್ಯಕ್ರಮವನ್ನು ಮಾಡೋದಕ್ಕೆ ಎಲ್ಲ ಸಿದ್ಧತೆಗಳನ್ನು ರಾಜ್ಯ ಸರ್ಕಾರ ಹಮ್ಮಿಕೊಂಡಿರ್ತಕ್ಕಂಥದ್ದು. ಇನ್ನೇನು ಕೆಲವೇ ಕ್ಷಣಗಳಲ್ಲಿ 1 ಗಂಟೆಗಳ ಅವಧಿಯಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು, ಡಿ ಕೆ ಶಿವಕುಮಾರ್ ಅವರಾಗಿರ್ಬೋದು, ಎಲ್ಲರೂ ಕೂಡ
ಆಗಮಿಸುವಂಥದ್ದು. ಒಟ್ಟಾರೆಯಾಗಿ 1 ಲಕ್ಷಕ್ಕೂ ಅಧಿಕ ಜನರಿಗೆ ಒಂದು ಹಕ್ಕುಪತ್ರಗಳನ್ನು ವಿತರಿಸುವ ಕಾರ್ಯವನ್ನ ಮಾಡಿರ್ತಕ್ಕಂಥದ್ದು. ಆ ಹಿನ್ನೆಲೆಯಲ್ಲಿ ಇದು 6ನೇ ಗ್ಯಾರಂಟಿ ಅಂತಕ್ಕಂಥದ್ದನ್ನ ರಾಜ್ಯ ಸರ್ಕಾರ ಹೇಳುವಂಥದ್ದು. ಕ್ಯಾಮರಾ ಪರ್ಸನ್ ಮಲ್ಲೇಶ್ ಕಬ್ಬು ಜೊತೆ ಕಿರಣ್ ಬಳ್ಳಾರಿ ಮಠ, ರಾಜ್ ನ್ಯೂಸ್, ಹಾವೇರಿ. ಸಮಾವೇಶ ಈಗ 2 ಲಕ್ಷಕ್ಕೂ ಅಧಿಕ ಜನ ಬರುವಂತಹ ಸಾಧ್ಯತೆ ಹೆಚ್ಚಿದೆ. ಹಾಗಾಗಿ ಸಮಾವೇಶದ ವೀಕ್ಷಣೆಗೆ 21 ಎಲ್ಇಡಿಗಳನ್ನ ಹಾಕಲಾಗ್ತಾ ಇದೆ. ಇನ್ನು ಹಾವೇರಿಯಲ್ಲಿ ಭೂ ಗ್ಯಾರಂಟಿ ಸಮರ್ಪಣಾ ಸಮಾವೇಶ ಅದ್ದೂರಿಯಾಗಿ ನಡೆಯೋದಕ್ಕೆ ಎಲ್ಲ ಸಕಲ ಸಿದ್ಧತೆಗಳು ನಡೀತಾ ಇದೆ. ಸಾಧನಾ ಸಮಾವೇಶದಲ್ಲಿ 1 ಲಕ್ಷ ಜನರಿಗೆ ಹಕ್ಕುಪತ್ರ ವಿತರಣೆ ಮಾಡೋದಕ್ಕೆ ಮುಂದಾಗ್ತಾ ಇದ್ದಾರೆ. ಹಕ್ಕುಪತ್ರ ವಿತರಣೆ ಮಾಡಲಿರುವ ಸಿಎಂ ಸಿದ್ದು ಹಕ್ಕುಪತ್ರಗಳನ್ನು ಪಡೆಯಲು ಆಗಮಿಸಿದ ಫಲಾನುಭವಿಗಳು ಕಳೆದ 20-30 ವರ್ಷಗಳಿಂದ ಫಲಾನುಭವಿಗಳಿಗೆ ಸಿಗದಂತಹ ಹಕ್ಕುಪತ್ರ ಈಗ ಸಿಗುತ್ತೆ. ನಿಮ್ಮ ರಾಜ್ ನ್ಯೂಸ್ ಜೊತೆ ಸಂತೋಷ ಹಂಚಿಕೊಂಡಂತಹ ಫಲಾನುಭವಿಗಳು ಇನ್ನು ಸಿಎಂ ಸಿದ್ದರಾಮಯ್ಯಗೆ ಧನ್ಯವಾದಗಳನ್ನು ತಿಳಿಸಿದ್ದಾರೆ ಫಲಾನುಭವಿಗಳು. ಹಾವೇರಿಯಲ್ಲಿ ನಡೀತಾ ಇರುವಂತಹ ಈ ಭೂ ಗ್ಯಾರಂಟಿ ಸಮರ್ಪಣಾ ಸಮಾವೇಶ ಅದ್ದೂರಿಯಾಗಿ ನಡೀತಾ ಇದೆ. ಈ ಒಂದು ಸಾಧನಾ ಸಮಾವೇಶ ಏನು 1,000 ತುಂಬಿದೆ ಅಂತ ಹೇಳಿ ಈಗ ಸಮಾವೇಶವನ್ನು ಹಮ್ಮಿಕೊಳ್ಳಲಾಗಿದೆ. ಇಲ್ಲಿ 1 ಲಕ್ಷ ಜನರಿಗೆ ಹಕ್ಕುಪತ್ರವನ್ನು ಇವತ್ತು ಸಿಎಂ ಸಿದ್ದರಾಮಯ್ಯ ವಿತರಣೆ ಮಾಡ್ತಾರೆ. ಹಕ್ಕುಪತ್ರ ವಿತರಣೆ ಮಾಡಲಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಹಕ್ಕುಪತ್ರಗಳನ್ನು ಪಡೆಯಲು ಈಗ ಫಲಾನುಭವಿಗಳು ಆಗಮಿಸಿದ್ದಾರೆ ಎಲ್ಲರೂ ಕೂಡ. ಹಾಗಾಗಿ ಬಹುಶಃ ಈ ಒಂದು ಸಮಾವೇಶದಲ್ಲಿ 2 ಲಕ್ಷ ಜನ ಸೇರುವಂತಹ ಚಾನ್ಸಸ್ ಇದೆ. ಹಾಗಾಗಿ 2 ಲಕ್ಷ ಆಸನಗಳನ್ನು ಈಗ ರೆಡಿ ಮಾಡಲಾಗಿದೆ. ಕಳೆದ 20-30 ವರ್ಷಗಳಿಂದ ಫಲಾನುಭವಿಗಳಿಗೆ ಸಿಗದೇ ಇರುವಂತಹ ಹಕ್ಕುಪತ್ರಗಳು ಈಗ ಸಿಗುತ್ತೆ. ಸ್ವತಃ ಸಿಎಂ ಸಿದ್ದರಾಮಯ್ಯ ಅವರೇ ಕೊಡ್ತಾರೆ. ಇನ್ನು ರಾಜ್ ನ್ಯೂಸ್ ಜೊತೆ ಸಂತೋಷ್ ಹಂಚಿಕೊಂಡಂತಹ ಫಲಾನುಭವಿಗಳ ಬಗ್ಗೆ ಹಾಗೆ ಸಿಎಂ ಸಿದ್ದರಾಮಯ್ಯಗೆ ಧನ್ಯವಾದಗಳನ್ನು ತಿಳಿಸಿದ್ದಾರೆ. ಇನ್ನು ಈ ಕಾರ್ಯಕ್ರಮಕ್ಕೆ ಫಲಾನುಭವಿಗಳು ಆಗಮಿಸಿದ್ದು ಫಲಾನುಭವಿಗಳೊಂದಿಗೆ ನಮ್ಮ ಹಾವೇರಿ ಪ್ರತಿನಿಧಿ ಕಿರಣ್ ಚಿಟ್ಚಾಟನ ಮಾಡಿದ್ದಾರೆ. ನೋಡ್ಕೊಂಡು ಬನ್ನಿ. ಸಾಧನಾ ಸಮಾವೇಶವನ್ನು ಹಾವೇರಿ ಜಿಲ್ಲೆಯಲ್ಲಿ ಹಮ್ಮಿಕೊಂಡಿರ್ತಕ್ಕಂಥದ್ದು. ಈ ಹಿನ್ನೆಲೆ ರಾಜ್ಯ ಸರ್ಕಾರಕ್ಕೆ 1,000 ದಿನಗಳು ಪೂರೈಸಿರುವ ಹಿನ್ನೆಲೆಯಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರ್ತಕ್ಕಂಥದ್ದು. ದೊಡ್ಡ ವೇದಿಕೆಯನ್ನು ನಿರ್ಮಾಣ ಮಾಡಿ ದೊಡ್ಡ ಸಮಾವೇಶವನ್ನು ಮಾಡುವಂತೆ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರ್ತಕ್ಕಂಥ ನಾವು ನೋಡ್ತಾ ಇದ್ದೀವಿ. ಇನ್ನು ಈ ಸಂದರ್ಭದಲ್ಲಿ 1 ಲಕ್ಷಕ್ಕೂ ಅಧಿಕ ಜನರಿಗೆ ಹಕ್ಕುಪತ್ರ ವಿತರಣೆ ಮಾಡುವಂತ ದೊಡ್ಡ ಯೋಜನೆಯನ್ನ ರಾಜ್ಯ ಸರ್ಕಾರ ಹಾಕಿಕೊಂಡಿದೆ. ಆ ನಿಟ್ಟಿನಲ್ಲಿ ಇವತ್ತು ಎಲ್ಲ 9 ಜಿಲ್ಲೆಯಿಂದ ಫಲಾನುಭವಿಗಳು ಇವತ್ತು ಹಕ್ಕುಪತ್ರ ಪಡೆಯೋದಕ್ಕಂತ ಬೆಳ್ಳಂಬೆಳಕಿರೆ ಎಲ್ಲರೂ ಕೂಡ ಆಗಮಿಸ್ತಕ್ಕಂಥದ್ದು. ಬೇರೆ ಬೇರೆ ಜಿಲ್ಲೆಯಿಂದ ಈ ಒಂದು ಸಾಧನಾ ಸಮಾವೇಶ ಕಾರ್ಯಕ್ರಮಕ್ಕೆ ಎಲ್ಲ ಫಲಾನುಭವಿಗಳು ಆಗಮಿಸ್ತಾ ಇರೋದನ್ನ ನಾವು ನೋಡ್ತಾ ಇದ್ದೀವಿ. ಇಲ್ಲಿ ಸಾಕಷ್ಟು ಜನ ಬರ್ತಾ ಇದ್ದಾರೆ. ಇನ್ನೊಂದು ವಿಡಿಯೋದಲ್ಲಿ ನಿಮ್ಗೆ ತೋರಿಸ್ತಾ ಹೋಗ್ತಾನೆ. ತುಂಬಾ ಜನ ಕೂಡ ಬರ್ತಾ ಇದ್ದಾರೆ. ಯಾಕಂದ್ರೆ 1 ಲಕ್ಷ ಜನ ಇವತ್ತು ಫಲಾನುಭವಿಗಳು ಹಕ್ಕುಪತ್ರವನ್ನ ಪಡೆಯುವಲ್ಲಿ ಇವತ್ತು ಬರ್ತಕ್ಕಂಥದ್ದು. ಆ ಹಿನ್ನೆಲೆ ಎಲ್ಲರೂ ಬಂದಿರೋ ನಾವು ಮಾತಾಡ್ತಾ ಹೋಗ್ತೀವಿ. ಎಲ್ಲಿಂದ ಬಂದಿದ್ದೀವಿ? ಎಷ್ಟು ಜನ ಬಂದಿದ್ದೀರಿ? ಹಕ್ಕುಪತ್ರ ಪಡಿತಾ ಇದ್ರಿ, ಏನು ಅನ್ನಿಸ್ತಾ ಇದೆ ನಿಮಗೆ? ನಾವು ಮಾಸ್ಟರ್ ಪಂಚಾಯತಿಂದ ಗ್ರಾಮ ಕಾಯಕ ಮಿತ್ರ ಅಂತ ನಮ್ಮ ಪಂಚಾಯತಿನ 25 ಜನ ಹಕ್ಕುಪತ್ರ ಪಡೆಯಕ್ಕೆ ಬಂದಿದ್ದಾರೆ ಸರ್. ನಾವು ಟೋಟಲ್ 2 ಬಸ್ಸಲ್ಲಿ 100 ಜನ ಆಗಿದ್ದೀವಿ ಸರ್. 100 ಜನ ಬಂದಿದ್ದೀರಿ. ಓಕೆ, ಹೇಳ್ರಿ ಮೇಡಮ್, ಏನು ಅನ್ನಿಸ್ತಾ ಐತಿ? ಹಕ್ಕುಪತ್ರ ಪಡಿತಾ ಇದ್ದೀರಿ, ಒಂದು ದೊಡ್ಡ ಸಮಾವೇಶ ಕಾರ್ಯಕ್ರಮ. ಗೌರ್ಮೆಂಟಿಂದ ನಮ್ಮ ಕಡೆ ನಮಗೊಂದು ಸೌಲಭ್ಯ ಸಿಗುತ್ತೆ ಅಂತಂದು ನಮ್ಮ ಕಡೆಯಿಂದ ಕರ್ಕೊಂಡು ಬಂದಿದ್ದೀವಿ. ಖುಷಿ ಆಗ್ತಿದೆ, ತುಂಬಾ ಖುಷಿ ಆಗ್ತಾ ಇದೆ. ಓಕೆ ಯಜಮಾನ್ರೆ, ನೀವು ಹಕ್ಕುಪತ್ರ ಪಡೆಯೋದು ಬಂದಿದ್ರಿ, ಯಾವರಿಂದ ಬಂದಿದ್ರಿ? ಎಷ್ಟು ಜನ ಬಂದಿದ್ರಿ? ನಾವು 300 ಜನ ಬಂದಿದ್ದೀವಿ. 300 ಜನ ಬಂದಿದ್ರಿ. ಯಾವ್ದು ಬಸ್ಸಲ್ಲಿ ಬಂದಿದ್ರಾ? ಬಂದಿದ್ದೀವಿ. ಓಕೆ, ಎಲ್ಲರೂ ಇವತ್ತು ನಿಮ್ಮ ಊರಿನವ್ರು ಎಲ್ಲರೂ ಹಕ್ಕುಪತ್ರ ಪಡಿತಾ ಇದ್ದಾರೆ, ಏನು ಅನ್ಸುತ್ತೆ? ಏನು ಭಾಳ ಖುಷಿ ಆಗ್ತದೆ. ಭಾಳ ಖುಷಿ ಅಂದ್ರೆ ಭಾಳ ಖುಷಿ ಆಯ್ತು. ಯಾವ ಕಾಲದಿಂದ ಬರ್ತಿದ್ದಿಲ್ಲ. ಓಕೆ, ಇಲ್ಲಿ ಬೇರೆ ಬೇರೆ ಊರಿಂದ ಬಂದಿರೋ ಅವ್ರನ್ನೆಲ್ಲ ಮಾತಾಡ್ತಾ ಹೋಗ್ತಾರೆ. ನೀವು ಎಲ್ಲಿಂದ ಬಂದಿದ್ದೀರಿ? ಎಷ್ಟು ಜನ ಬಂದಿದ್ದೀರಿ? ಹಕ್ಕುಪತ್ರ ಪಡಿತಾ ಇದ್ರಲ್ಲ, ಏನು ಅನಿಸುತ್ತೆ? ಎಷ್ಟು ಖುಷಿ ಆಗಿದ್ದೀರಿ? ಎಷ್ಟು ವರ್ಷದಿಂದ ನಿಮಗೆ ಕಾಯ್ತಾ ಇದ್ರಿ ಈ ಒಂದು ಹಕ್ಕುಪತ್ರ ಪಡೆಯೋದಕ್ಕೋಸ್ಕರ? ಭಾಳ ವರ್ಷದಿಂದ 50 ವರ್ಷದಿಂದ ಕಾಯ್ತಾ ಇದ್ದೀವಿ ಸರ್. 50 ವರ್ಷ ಒಂದೇ ವರ್ಷ ಆಯಿತು. ನಮಗೆ ಕಾಂಗ್ರೆಸ್ ಸರ್ಕಾರದಿಂದ ಇದೊಂದು ಸೌಲಭ್ಯ ಮಾಡಿರೋದು ಬಹಳ ಖುಷಿ ಆಯ್ತು ಸರ್. ನಮಗೆ ಸಿದ್ದರಾಮಯ್ಯ ಸಾಹೇಬರು, ಡಿ ಕೆ ಶಿವಕುಮಾರ್ ಸಾಹೇಬರು ಧನ್ಯವಾದಗಳು ಸರ್. ಓಕೆ,
ಅಂದ್ರೆ ಎಷ್ಟೊಂದು ಖುಷಿಯಾಗಿದ್ದಾರೆ ಜನರು ಅಂತಂದ್ರೆ ಇಲ್ಲಿ ಇನ್ನೂ ಒಂದಷ್ಟು ಜನ ಮಾತಾಡ್ತಾ ಇದ್ದಾರೆ, ಅವ್ರನ್ನೂ ನಾನು ಮಾತಾಡ್ತಾ ಹೋಗ್ತಾ ಇದ್ದೀನಿ. ಅಮ್ಮ, ಎಷ್ಟು ಖುಷಿ ಆಗಿದ್ದೀರಿ? ಹಕ್ಕುಪತ್ರ ಪಡಿತಾ ಇದ್ರಿಲ್ಲ, ಕಾರ್ಯಕ್ರಮಕ್ಕೆ ಬಂದಿದ್ರಿ, ಏನ್ ಅನ್ಸುತ್ತೆ? ಹೇಳ್ರಿ ಸರ, ನಾವು 40 ವರ್ಷದಿಂದ ವಾಸ ಮಾಡ್ತಾ ಇದ್ದೇವೆ ಆ ಮನೆಯಲ್ಲಿ. ಇವತ್ತಿಗೆ ಹಕ್ಕುಪತ್ರ ಯಾವ ಸರ್ಕಾರನೂ ಕೊಟ್ಟಿದ್ದಲ್ಲ. ಈಗ ಶಿವಕುಮಾರ್ ಅವರು, ಸಿದ್ದರಾಮಯ್ಯನವರು ಹಕ್ಕುಪತ್ರ ಕೊಡ್ತಾರ ಅಂತ ನಾವು ಹಿರೇಕೆರೂರು ತಾಲೂಕು ಬಿ ಬಣಕಾರ್ ಕ್ಷೇತ್ರದಿಂದ ಬಂದೇವೆ. ಎಷ್ಟು ಜನ ಬಂದಿಲ್ಲ? ಒಂದು 65 ಮಂದಿ ಬಂದವ್ರಿ. 65 ಮಂದಿ ಬಂದವ್ರಿ. ಒಂದು ಬಸ್ನೇ ಬಂದವ್ರಿ ಸರ್. ಇದಿಷ್ಟು ಇಲ್ಲಿ ಬಂದಂತ ಫಲಾನುಭವಿಗಳ ಮಾತು. ಅಂದ್ರೆ ನಾವು ಸರ್ಕಾರಕ್ಕೆ ಚಿರಋಣಿ ಆಗಿದ್ದೀವಿ. ಎಷ್ಟೋ ವರ್ಷಗಳಿಂದ ನಮಗೆ ಒಂದು ಹಕ್ಕುಪತ್ರ ಇರಲಿಲ್ಲ. ಆ ಒಂದು ಹಕ್ಕುಪತ್ರನ ಪಡೆದುಕೊಳ್ಳೋದಕ್ಕೆ ನಾವು ಇವತ್ತು ಕಾರ್ಯಕ್ರಮದಲ್ಲಿ ಖುಷಿಯಾಗಿದೆ ಅನ್ನೋ ಒಂದು ಖುಷಿಯನ್ನ. ಈಗ ಸಿದ್ದು ಸರ್ಕಾರಕ್ಕೆ 1000 ದಿನಗಳ ಸಂಭ್ರಮ ಇದೆ. ಈಗ ಕಾಂಗ್ರೆಸ್ ಸಮಾವೇಶಕ್ಕೆ ದಳಪತಿಗಳು ಟಾಂಗ್ ಕೊಡ್ತಿದ್ದಾರೆ. 1000 ದಿನದ ಸೂತಕ ಅಂತ ಜೆಡಿಎಸ್ ಇದೀಗ ಟ್ವೀಟ್ ಮಾಡಿದೆ. ನರ್ತಕ 1000 ದಿನಗಳ ಈ ಒಂದು ಭ್ರಷ್ಟಾಚಾರದಲ್ಲಿ ಕರ್ನಾಟಕ ನಂಬರ್ 1 ಅಂತ ಟ್ವೀಟ್ ಮಾಡಿದ್ದಾರೆ. ರಾಜ್ಯದಲ್ಲಿ 2800ಕ್ಕೂ ಹೆಚ್ಚು ರೈತರು ಬಲಿಯಾಗ್ತಾ ಇದ್ದಾರೆ. 2.80 ಲಕ್ಷ ಸರ್ಕಾರಿ ಹುದ್ದೆಗಳು ಇದಾವೆ. ಸಿದ್ದು ಸರ್ಕಾರಕ್ಕೆ 1000 ದಿನಗಳ ಸಂಭ್ರಮ ಇದು ಅಂತ ಟ್ವೀಟ್ ಮಾಡಿದ್ದಾರೆ ಜೆಡಿಎಸ್. ಸಿದ್ದು ಸರ್ಕಾರಕ್ಕೆ 1000 ದಿನಗಳ ಸಂಭ್ರಮ. ಈ ಸಮಾವೇಶಕ್ಕೆ, ಈ ಕಾಂಗ್ರೆಸ್ ಸಮಾವೇಶಕ್ಕೆ ಇದೀಗ ಸಾಮಾಜಿಕ ಜಾಲತಾಣದಲ್ಲಿ ಏನು ಎಕ್ಸ್ ಖಾತೆ ಇದೆ ಅದಕ್ಕೆ ದಳಪತಿಗಳು ಟಾಂಗ್ ಕೊಟ್ಟಿದ್ದಾರೆ. 1000 ದಿನದ ಸೂತಕ ಇದು. ನಿರ್ತಕರ 1000 ದಿನಗಳ ಪಟ್ಟಿ ಬಿಡುಗಡೆ. ಭ್ರಷ್ಟಾಚಾರದಲ್ಲಿ ಕರ್ನಾಟಕ ನಂಬರ್ 1 ಅಂತ ಟ್ವೀಟ್ ಮಾಡಿದೆ ಜೆಡಿಎಸ್.